ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಂಚಮಿ ಹಬ್ಬದ ಶೇಂಗಾದ ಉಂಡೆ ಮಾಡ್ಕೊಳಕತ್ತೀನಿ. ಅಗದಿ ಸರಳ ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಶೇಂಗಾದ ಉಂಡೆ ಮಾಡ್ಕೊಳಕತ್ತೀನಿ. ಭಾಳ ಅಂದ್ರೆ ಒಂದು 10 ನಿಮಿಷದೊಳಗೆ ಉಂಡೆ ರೆಡಿ ಆಗ್ತಾವೆ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು 1 ಕಪ್ ಶೇಂಗಾ ತೊಗೊಂಡು ಮಾಡ್ಕೊಳಕತ್ತೀನಿ. ನೀವು ಅಳತೆಗೆ ತಕ್ಕಂಗೆ ನೀವು ಮಾಡ್ಕೋಬೋದು, ಜಾಸ್ತಿ ಕಡಿಮೆ. ಇವನ್ನ ಈ ಥರ ನೋಡ್ರಿ, ನೀವು ಕಾಣಕತ್ತವಲ್ಲ ವಿಡಿಯೋದಾಗ, ಈ ಥರ ಹುರ್ಕೋಬೇಕು. ಸಿಪ್ಪಿ ಈಸಿಯಾಗಿ ಹೊರಗೆ ಬರಬೇಕು, ಹಂಗೆ ಹುರ್ಕೋಬೇಕು. ನಾವು ಚಂದ ಹುರಿಲಿಲ್ಲ ಅಂದ್ರೆ ಸಿಪ್ಪಿ ತೆಗಿಯೋಕೆ ಬರೋಂಗಿಲ್ಲ. ಈಗ ನೋಡ್ರಿ, ಎಲ್ಲ ಸಿಪ್ಪಿ ತೆಗೆದು ಈ ಥರ ನುಚ್ಚಾಗಿ ರುಬ್ಕೋಬೇಕು. ಒಂದೊಂದು ಶೇಂಗಾ ಕಾಳು ಇರಬೇಕು, ಹಂಗೆ ರುಬ್ಕೊಂಡು ನಾವೀಗ ಉಂಡೆ ಮಾಡ್ಕೋಬೇಕು. ಮತ್ತು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಪುಟಾಣಿನೂ ಬೇಕಾಗ್ತೈತಿ. ಪುಟಾಣಿನೂ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಈಗ ಪಾಕ ಮಾಡ್ಕೊಳಕ್ಕೆ ಅರ್ಧ ಕಪ್ ಬೆಲ್ಲ, ಒಂದು 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಪಾಕ ತೊಗೋಬೇಕು. ಜಾಸ್ತಿ ನೀರು ಹಾಕೊಂಡ್ರೆ ಪಾಕ ಬರೋದು ಲೇಟ್ ಆಗುತ್ತೆ. ಜಾಸ್ತಿ ಹೊತ್ತು ಏನು ತೊಗೊಳಂಗಿಲ್ಲ. ನಾವು ಕುದಿಸ್ಕೊಳಕತ್ತಿಂದ 5 ನಿಮಿಷಕ್ಕೆ ಪಾಕ ಬಂದುಬಿಡುತ್ತೆ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪೌಡ್ರ್ ಮಾಡಿಟ್ಕೊಂಡಿದ್ದು ಶೇಂಗಾ ಪುಡಿ, ಪುಟಾಣಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ತಡ ಮಾಡಬಾರ್ದು. ಜಲ್ದಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇದ್ದಾಗನ ಉಂಡೆ ಕಟ್ಟಿಬಿಡಬೇಕು, ಇಲ್ಲ ಅಂದ್ರೆ ಗಟ್ಟಿ ಆಗುತ್ತೆ. ಗಟ್ಟಿ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾವು ಉಂಡೆ ಕಟ್ಕೋಬೋದು. ಶೇಂಗಾದ ಉಂಡೆ ಈ ಥರ ಕಾಳು ಇದ್ರೂ ಭಾಳ ಟೇಸ್ಟ್ ಆಕೈತಿ. ನೀವು ಇದೇ ಥರ ಮಾಡ್ಕೊಂಡು ಟೇಸ್ಟ್ ನೋಡಿರಿ. ಈ ಶೇಂಗಾ ಉಂಡೆಗೆ ಪರ್ಫೆಕ್ಟ್ ಅಳತೆ ಅಂತಂದ್ರೆ 1 ಕಪ್ ಶೇಂಗಾಗೆ ಅರ್ಧ ಕಪ್ ಬೆಲ್ಲ, 1-2 ಟೇಬಲ್ ಸ್ಪೂನ್ ನೀರು, ಇಷ್ಟು ನಾವು ತಿಳ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಉಂಡೆ ಕಟ್ಬೋದು. ಈ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತೊಗೊಂಡು ಈ ಥರ ನೋಡಿರಿ ರೌಂಡಾಗ ಉಂಡೆ ಕಟ್ಕೊಂಡ್ಬಿಟ್ರೆ ಉಂಡೆ ರೆಡಿ ಆಗ್ತಾವೆ. ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.